ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಚಲಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಡಿಆರ್ ಅಕಾಡೆಮಿ ಕಳೆದ 8 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದು, ಬೆಂಗಳೂರು ವ್ಯಾಪ್ತಿಯ ಜಾರಹಳ್ಳಿ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ತಾಲೂಕು ಕಟ್ಟಿಗೆನಹಳ್ಳಿ ಬಳಿ ಡಿಆರ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯು ಅತ್ಯುತ್ತಮವಾದ ಕಾಲೇಜು ಆವರಣ, ಸುಂದರ ಮತ್ತು ಸುರಕ್ಷಿತವಾದ ಕೊಠಡಿಗಳು, ವಿಶಾಲವಾದ ಮೈದಾನ, ನುರಿತ ಬೋಧಕ ಸಿಬ್ಬಂದಿ ಜೊತೆಗೆ ಹಾಸ್ಟೆಲ್ ಸೌಲಭ್ಯ, ವಿಶೇಷವಾಗಿ ಮೊಬೈಲ್ ಬಳಕೆಯನ್ನು ವಿದ್ಯಾರ್ಥಿಗಳಿಂದ ಸಂಪೂರ್ಣವಾಗಿ ನಿಷೇಧಿಸಿರುವಂತಹ ಶಿಕ್ಷಣ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳು ಕಳೆದ 8 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಸಾಗುತ್ತಿದ್ದು, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿಯೂ ಸಹ ಉತ್ತಮ ಸಾಧನೆಯನ್ನು ತೋರಿದ್ದು, ಈ ಡಿಆರ್ ಅಕಾಡೆಮಿ ಸಂಸ್ಥೆಯು ಶಿಕ್ಷಣ ಕ್ಷೇತ್ರದಲ್ಲಿಯೇ ಒಂದು ವಿಭಿನ್ನವಾಗಿ ಕಾಣುತ್ತಿದ್ದು, ಈ ಸಂಸ್ಥೆಯ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿನ 2025ನೇ ಸಾಲಿನಲ್ಲಿ ಶೇಕಡಾ 720ಕ್ಕೆ 720 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 5 ಲಕ್ಷ ರು ಮತ್ತು 710ರಿಂದ 716 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 3 ಲಕ್ಷ ರು, 695ರಿಂದ 709 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 7 ಲಕ್ಷ ರು, 685ರಿಂದ 694 ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ 1 ಲಕ್ಷ ರು ಬಹುಮಾನವನ್ನು ನೀಡುವ ಮೂಲಕ ಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಮೂಲಕ ಡಿಆರ್ ಅಕಾಡೆಮಿ ಸಂಸ್ಥೆಯು ರಾಜ್ಯದ ಇತರೆ ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಬಿ ಗೌಡ ಮತ್ತು ಅವರ ಸಹಚರರಾದ ಕೃಷ್ಣಮೂರ್ತಿ, ಬೆಸ್ಕಾಂ ಗುತ್ತಿಗೆದಾರರು, ನಾಗರಾಜ್, ಆರ್ಯವೈಶ್ಯ ಸಮುದಾಯದ ಮುಖಂಡರು, ರಾಜಶೇಖರ್, ಭೋಗೇಶ್ ಗೌಡ, ಡೆಕ್ಕನ್ ಬಾಬು, ಪ್ರೆಸ್ ಗಣೇಶ್, ರೈತ ಸಂಘ, ವೈಷ್ಣವ್ ಆರ್, ಶಶಿಕಿರಣ್ ಅಲಿಯಾಸ್ ಅಪ್ಪು, ಹರಿಹರನ್, ಭರತ್ ಗೌಡ, ವಸೀಂ, ತಬ್ರೇಜ್ ಪಾಷಾ ಸೇರಿದಂತೆ ಹಲವು ಮುಖಂಡರು ಡಿಆರ್ ಅಕಾಡೆಮಿ ಸಂಸ್ಥೆಯ ಕುರಿತು ಸುದೀರ್ಘವಾಗಿ ತಿಳಿಸಿದ್ದು, ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಿಂದ ಡಿಆರ್ ಅಕಾಡೆಮಿಯಲ್ಲಿ ಸೇರಬಯಸುವ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದಲ್ಲಿ ಶೇಕಡಾ 15ರಿಂದ 20ರಷ್ಟು ಶುಲ್ಕವನ್ನು ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಅವರು ಸುದ್ದಿಗೋಷ್ಠಿಯ ಮೂಲಕ ಆ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಕಟ್ಟುವ ಒಂದು ಭರವಸೆಯನ್ನು ನೀಡಿದರು. ಮುಳಬಾಗಿಲು ತಾಲೂಕು ಜನತೆಗೆ ನಮಸ್ಕಾರ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಒಂದು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವ ಡಿಆರ್ ಅಕಾಡೆಮಿ ಅಂತ ಒಂದು ಶಿಕ್ಷಣ ಸಂಸ್ಥೆ ಇದೆ. ತುಂಬ ಚೆನ್ನಾಗಿದೆ. SLC ಉತ್ತೀರ್ಣ ಆದ ಮಕ್ಕಳಿಗೆ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಉತ್ತಮವಾದ ಶಿಕ್ಷಣ ಸಂಸ್ಥೆ ಆಗಿದೆ ಸರ್. ಅದು ಅವ್ರು ಬಂದು 2025ನೇ ಸಾಲು ಬಂದು ಈಗ ಫ್ಯಾಕಲ್ಟೀಸ್ ಟೀಚರ್ಸ್ ಎಲ್ಲ ಬಂದು ಮೊನ್ನೆ ನಮ್ಮ ಸಂಘದ ಕಚೇರಿ ಮುಳಬಾಗಿಲು ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಹತ್ರ ಬಂದು ನಮ್ಮನ್ನು ಮೀಟ್ ಮಾಡಿದ್ರು ಸರ್. ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಹೇಳ್ದಂತೆ ನಾವು ಮೊನ್ನೆ ವಿಸಿಟ್ ಮಾಡಿದ್ವು, ನಾವು ಮತ್ತು ನಮ್ಮ ಟೀಮ್ ವಿಸಿಟ್ ಮಾಡಿದಾಗ ಸರ್ ಡಿಆರ್ ಅಕಾಡೆಮಿ ಉತ್ತಮವಾಗಿ ಕರ್ನಾಟಕದಲ್ಲೇ 7ನೇ ಸ್ಥಾನ ಗಳಿಸಿದೆ. ನೀಟಲ್ಲಾಗಲಿ ಎಜುಕೇಷನಲ್ಲಾಗಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆ ಅದು. ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಹೋಗಿ ನೋಡಿದಾಗ, ಕ್ಯಾಂಪಸ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಸರ್. ಅಚ್ಚುಕಟ್ಟಾದ ಶಿಕ್ಷಣ ಸಂಸ್ಥೆ ಆಗಿದೆ. ಅವರು ನಮ್ಮ ಡಿಆರ್ ಅಕಾಡೆಮಿ ಅವರ ಮ್ಯಾನೇಜ್ಮೆಂಟ್ ಆಗಲಿ, ಅವರ ಶಿಕ್ಷಣ ಸಂಸ್ಥೆಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮನ್ನು ರಿಸೀವ್ ಮಾಡ್ಕೊಂಡಿದ್ದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಸರ್ ಇಲ್ಲಿ SLC ಮುಗಿದ ನಂತರ ಕೆಲವು ವಿದ್ಯಾರ್ಥಿಗಳು, ನಮ್ಮ ಬಡ ವಿದ್ಯಾರ್ಥಿಗಳು ಯಾವ ಕಾಲೇಜಲ್ಲಿ ಸೇರಬೇಕು, ನಾನು MBBS ಮಾಡಬೇಕು ಅಂದ್ಕೊಂಡಿರ್ತಾರೆ, BE ಮಾಡಬೇಕು ಅಂದ್ಕೊಂಡಿರ್ತಾರೆ. ಏನು ಸರ್, ಇಂಥ ಒಂದು ವಿದ್ಯಾರ್ಥಿಗಳಿಗೆ ಡಿಆರ್ ಅಕಾಡೆಮಿ ಉತ್ತಮವಾದ ಅಚೀವ್ ಮಾಡುವಂಥ ಕಾಲೇಜ್ ಅಕಾಡೆಮಿ ಸರ್. ಅದು ಏನಕ್ಕೆ ಅಂದರೆ ಸರ್, ಆ ಕಾಲೇಜಲ್ಲಿ ಶಿಕ್ಷಣ ಸಂಸ್ಥೆಗಳು ಕೆಲವರೆಲ್ಲ ಹೇಳ್ತಾರೆ ಹಣಕಾಸುಗೋಸ್ಕರ ಇದು ಮಾಡ್ತಾರೆ ಅಂತ ಸರ್. ಅಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀಟಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸರ್ 5 ಲಕ್ಷ ರೂಪಾಯಿ ಅವರೇ ಬಹುಮಾನ ಕೊಡ್ತಾ ಇದ್ದಾರೆ ಸರ್ ಕಾಲೇಜ್ ವತಿಯಿಂದ. ಆ ಕಾಲೇಜಿನಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗ್ಬೋದು ಸತ್ಯನಾರಾಯಣ ಸರ್ ಅಂದ್ಬಿಟ್ಟು, ಇನ್ನೊಬ್ಬ ಪ್ರಿನ್ಸಿಪಲ್ ಆಗ್ಬೋದು ನಮ್ಮ ವಿಕ್ರಮ್ ಸರ್ ಅಂತ. ಅವರು ಮಾತಾಡೋ ರೀತಿ ಮತ್ತೆ ಅದೇ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಆದಂಥ
ತ್ರಿಶೂಲ್ ಸರ್ ಅಂತ. ಸರ್ ಅವ್ರು ಮಾತಾಡೋ ರೀತಿ, ಅವ್ರು ಕೊಡೋ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿ, ಅವ್ರು MBBS ಅಲ್ಲಿ ಸುಮಾರು ಬಹಳ ಹೇಳಿದ್ರು ನಮಗೆ. ನಾವು ಒಂಚೂರು ನಾವು ಏನಪ್ಪ ಇದ್ದಲ್ಲಿ ಹೇಳ್ತಾರೆ ನಿಜಾನ ಅನ್ಕೊಂಡು ಸರ್. 2016-17ನೇ ಸಾಲಿನಲ್ಲಿ ಕಾಲೇಜಲ್ಲಿ ಪ್ರಾರಂಭ ಆಯಿತು DR ಅಕಾಡೆಮಿ ಹೊಸಕೋಟೆಯಲ್ಲಿ. ಅವರೆಲ್ಲ ನಮಗೆ ಕ್ಯಾಟ್ಲಾಗ್ ಎಲ್ಲ ಅವ್ರ ಕಾಲೇಜ್ದೆಲ್ಲ ಟೋಟಲ್ ಮಾಹಿತಿ ಅದು ಮುಂದೆ ಹಾಕಿದ್ರು ಸರ್. 2016-17ನೇ ಸಾಲಿನಿಂದ ಮೊನ್ನೆ 2005 ಮೊನ್ನೆವರೆಗೂ 2024 ಸಾಲವರೆಗೂ ಸರ್ 5,000 ಮೇಲ್ಪಟ್ಟ MBBS ಸೀಟುಗಳನ್ನು ವಿದ್ಯಾರ್ಥಿಗಳು ಉಚಿತವಾಗಿ ಪಡ್ಕೊಂಡಿದ್ದಾರೆ ಸರ್ ಆ ಕಾಲೇಜಲ್ಲಿ. ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು. MBBS ಅಲ್ಲಿ ಉತ್ತಮವಾದ ಶಿಕ್ಷಣ, ಅಲ್ಲಿ ಫ್ಯಾಕಲ್ಟೀಸ್ ಅಂತೂ ತುಂಬ ಚೆನ್ನಾಗಿದೆ ಸರ್, ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಮತ್ತು BE ಅಲ್ಲಿ ಅಷ್ಟೇ ಸುಮಾರು ಜನ ಸರ್ ಆ ಕಾಲೇಜಿಂದ ಉತ್ತೀರ್ಣ ಆಗಿರೋದು ತುಂಬ ಚೆನ್ನಾಗಿದೆ. ಹಂಗೆ ಹೇಳಿ ನಮ್ಮ ಸ್ನೇಹಿತರಾದಂಥ ನಮ್ಮ ನಾಗರಾಜಣ್ಣ ಅಂದ್ಬಿಟ್ಟು ಮುಳ್ಬಾಗ್ಲವರು, ಅವ್ರ ಮಗನ ಅಲ್ಲೇ ಹಾಕಿದ್ರು. ನಮಗೆ ಅಚೀವ್ ಮಾಡಿ ಹೇಳಿದ್ರು ಅವ್ರು. ಒಂದ್ಸಲ ನಾನು ನೋಡೋಣ ಅಂತ ಹೇಳಿದೆ, ಮತ್ತೆ ಕರ್ಕೊಂಡು ಹೋಗಿದ್ರು ಸರ್ ಅವರು. ಕರ್ಕೊಂಡೋದಾಗ ಕಾಲೇಜ್ ಕ್ಯಾಂಪಸ್ ಆಗಲಿ, ಕಾಲೇಜಲ್ಲಿರುವಂಥ ಸ್ಟಾಫ್ ಆಗಲಿ, ಅಲ್ಲಿ ನಡೆಸುವಂಥ ಮ್ಯಾನೇಜ್ಮೆಂಟ್ ಅವ್ರು DR ಅಕಾಡೆಮಿ ಸರ್ ಅವರು ಹೋಗ್ಬೋದು, ತುಂಬ ಚೆನ್ನಾಗಿದೆ ಸರ್. ಸರ್ ಎಜುಕೇಷನ್ ಅಂತೂ 8:30ಯಿಂದ 9 ಗಂಟೆಗೆ ಸ್ಟಾರ್ಟ್ ಆದರೆ ಏನು ಸರ್, ಅವ್ರಿಗೆ ಮಧ್ಯಾಹ್ನ ಲಂಚ್ ಅವರು, ಮತ್ತೆ ಹಂಗೆ ಕಮೆಂಟ್ ಕ್ಲಾಸ್ ಫಸ್ಟ್ PUC ಇಂದ ಸರ್. ನನ್ನ ಮಗಳನ್ನ ಅಲ್ಲೇ ಹಾಕಿದ್ದೀನಿ ನಾನು ಸರ್. ತುಂಬ ಚೆನ್ನಾಗಿದೆ. ನೈಟ್ 7:30ಯಿಂದ 10:45ವರೆಗೂ ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಸರ್. ಎಕ್ಸಾಂಪಲ್ ನನ್ನ ಮಗಳೇ, ನಾನು BE ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಮ್ಮ ಮಗಳೇ ಹೇಳ್ತಾಳೆ ನಾನು MBBS ಫ್ರೀ ಸೀಟ್ ಮಾಡ್ತೀನಿ. ನಾನು ಫಸ್ಟ್ PUC ಇಂದಾನೇ ನಾನು ನನ್ನ ಪ್ಲಾನ್ ಎಲ್ಲ ಚೇಂಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸರ್. ಸರ್ DR ಅಕಾಡೆಮಿ ಸುಮಾರು 3 ಬ್ರಾಂಚ್ ಇದೆ ಸರ್. ಒಂದು ಬಂದು ಹೊಸಕೋಟೆ, ಎರಡನೇದು ಬಂದು ಜಾಲಹಳ್ಳಿ, ಮೂರನೇದು ಬಂದು ನೆಲಮಂಗಲ. 3 ಬ್ರಾಂಚ್ ಇದೆ. ಉತ್ತಮವಾದ ವಿದ್ಯಾರ್ಥಿಗಳು, ಉತ್ತಮವಾದ ಶಿಕ್ಷಕರು, ಉತ್ತಮವಾದ ಮ್ಯಾನೇಜ್ಮೆಂಟ್, ಅಷ್ಟು ಚೆನ್ನಾಗಿದೆ ಸರ್. ಪ್ಲಸ್ ಒಂದೇನೆಂದರೆ ನಮ್ಮ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮುಳಬಾಗಲ್ ತಾಲೂಕಿನಲ್ಲಿ DR ಅಕಾಡೆಮಿಗೆ ಸೇರುವಂಥ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಅವ್ರಿಗೊಂದು ಸಹಾಯಧನ ಮಾಡ್ತೀವಿ. ಕಾಲೇಜಿಗೆ ನಾವೇ ಮಾಡ್ತೀವಿ ಸರ್. ಕಾಲೇಜ್ ವತಿಯಿಂದ ಎಷ್ಟು ಕಮ್ಮಿ ಆದರೆ ಅಷ್ಟು ಮ್ಯಾನೇಜ್ಮೆಂಟ್ಗೆ ಮಾತಾಡಿ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ನಮ್ಮ ಸಂಘದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವರ್ಷ ಸ್ಕಾಲರ್ಶಿಪ್ ಮಾಡ್ತಾ ಇದ್ದೀವಿ. ಈ ಸಲ ಏನು ಅನ್ಕೊಂಡಿದ್ದು ಅಂದರೆ ಫಸ್ಟ್ PUC ಉತ್ತೀರ್ಣ ಆಗುವಂಥ ವಿದ್ಯಾರ್ಥಿಗಳಿಗೂ ಅಲ್ಲೋಗಿ ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದಿಂದ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಂದ ಮತ್ತು ನಮ್ಮ ಸಂಘದ ಎಲ್ಲ ಸಮುದಾಯದ ಮುಖಂಡರಿಂದ ನನ್ನ ಪರವಾಗಿ, ನಮ್ಮ ಸಂಘದ ಪರವಾಗಿ ಅಂಥ ಬಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ಗಳಿಸಿರುವಂಥ ಮಾರ್ಕ್ಸು SLC ಅಲ್ಲಿ DR ಅಕಾಡೆಮಿಯಲ್ಲಿ ಅಡ್ಮಿಷನ್ ಆದರೆ ನನ್ನ ಪರವಾಗಿ ಮ್ಯಾಕ್ಸಿಮಮ್ ಒಂದು 15ರಿಂದ 20% ಅಮೌಂಟ್ನ ನಾನು ಪೇ ಮಾಡ್ತೀನಿ ಸರ್. ಅಲ್ಲಿ ನಾನೇ ಖುದ್ದಾಗಿ ಬಂದು ಅಂಥ ವಿದ್ಯಾರ್ಥಿಗಳು ದಯಮಾಡಿ ನಮ್ಮಲ್ಲಿ ವಿನಂತಿ, DR ಅಕಾಡೆಮಿ ತುಂಬ ಚೆನ್ನಾಗಿದೆ. 100% ರಿಸಲ್ಟ್ ಬರುವಂಥ ಶಿಕ್ಷಣ ಸಂಸ್ಥೆ ಅದು. ಪ್ಲಸ್ ರಾಜ್ಯದಲ್ಲೇ 7ನೇ ಸ್ಥಾನದಲ್ಲಿರುವಂಥ ಶಿಕ್ಷಣ ಸಂಸ್ಥೆ DR ಅಕಾಡೆಮಿ. ಅಲ್ಲಿರೋ ಫ್ಯಾಕಲ್ಟೀಸು ಏನು ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅಚ್ಚುಕಟ್ಟಾಗಿ ನೀಟಾಗಿ ವಿದ್ಯಾಭ್ಯಾಸ ಮಾಡಿ ಒಂದ್ಸಲ ಅಲ್ಲ 10 ಸಲ ಎಕ್ಸ್ಪ್ಲೇನ್ ಮಾಡುವಂಥ ಅಲ್ಲಿ ಫ್ಯಾಕಲ್ಟೀಸ್ ಇದ್ದಾರೆ ಸರ್. ದಯಮಾಡಿ ಮುಳಬಾಗಲ್ ತಾಲೂಕಿನಲ್ಲಿರುವ ಎಲ್ಲ ಪೋಷಕರಿಗೂ SLC ಮುಗಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ನನ್ನೊಂದು ವಿನಂತಿ, ದಯಮಾಡಿ ಪ್ಲೀಸ್ DR ಅಕಾಡೆಮಿ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ DR ಅಕಾಡೆಮಿ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ಅಡ್ಮಿಷನ್ ಆಗಿ. ತುಂಬ ಚೆನ್ನಾಗಿದೆ ಸರ್ ಅಲ್ಲಿ ಕಾಲೇಜು DR ಅಕಾಡೆಮಿ ತುಂಬ ಚೆನ್ನಾಗಿದೆ. ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ಸ್ನೇಹಿತರ ಪರವಾಗಿ, ನನ್ನ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳ ಪರವಾಗಿ ಇದೊಂದು ಗಮನ ನನ್ನ ಸೂಚನೆ ಕೊಡ್ತಾ ಇದ್ದೀನಿ ಸರ್. ದಯಮಾಡಿ DR ಅಕಾಡೆಮಿಗೆ ಅಡ್ಮಿಷನ್ ಆಗಿ. ತುಂಬ ಚೆನ್ನಾಗಿದೆ ಕಾಲೇಜ್. ಸರ್, ಇವತ್ತು ಸಮಾಜದಲ್ಲಿ ಒಂದು ಪ್ರತಿಯೊಬ್ಬರು ಹೇಳುವಂತ ಮಾತು, ಶಿಕ್ಷಣ ಖಾಸಗೀಕರಣ ಆಗೋಗಿದೆ, ದುಡ್ಡು ಮಾಡೋ ಒಂದು ವ್ಯಾಪಾರೀಕರಣ ಆಗೋಗಿದೆ ಅಂತ. ಅಂತದ್ರಲ್ಲಿ DR ಅಕಾಡೆಮಿಯಲ್ಲಿ ರ್ಯಾಂಕ್ ಶ್ರೇಣಿಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಬಂದ್ರೆ 5 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಜಾನೇನಾ ಸರ್? 100% ನಾನು ನಂಬಿಲ್ಲ ಸರ್. ಅವ್ರು ಹೇಳೋದೇನೋ ಅಂತ ಶಿಕ್ಷಣ ಸಂಸ್ಥೆ ನಾನು ನೋಡಿದ್ದೀನಿ ಬೇಜಾನು. ಆದ್ರಿಂದ ನಾನು ಒಂದ್ಸಲ ಹೋಗಿ ನೋಡಿದೆ ಕಾಲೇಜ್ ಹತ್ರ. ಸರ್ ಅವ್ರು ಬ್ಯಾನರೇ ಹಾಕಿದ್ದಾರೆ, 720ಗೆ 720 ಬಂದ್ರೆ 5 ಲಕ್ಷ ರೂಪಾಯಿ ಫಸ್ಟ್ ಪ್ಲೇಸ್ ಕೊಡ್ತೀವಿ ಅಂತ. ಆಮೇಲೆ ಅದೇ ಶಿಕ್ಷಣ ಸಂಸ್ಥೆ ಒಬ್ಬ ಪ್ರಿನ್ಸಿಪಾಲ್ನ ಕೇಳಿದಾಗ ಸರ್ 710ರಿಂದ 716 ಮಾರ್ಕ್ಸ್ ಬಂದ್ರೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಇನ್ನ ಮತ್ತೆ ಅವರು 3ನೇ ಸ್ಥಾನ 695 ಮಾರ್ಕ್ಸ್ದಿಂದ 709ವರೆಗೂ ಹಂಗ್ ಬಂದಾಗ 2 ಲಕ್ಷ ಕೊಡ್ತೀನಿ ಅಂತ. 685 ಇಂದ 694 ಮಾರ್ಕ್ಸ್ ಬಂದವ್ರಿಗೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಬ್ಯಾನರೇ ಹಾಕಿದ್ದಾರೆ ಸರ್. ಅದೇ ನಮ್ಮ ಹೊಸಕೋಟೆ MLA ಸಾಹೇಬ್ರ ಕಡೆ ಅಲ್ಲೋಗಿ
ಅವ್ರನ್ನ ಕರೆಸಿ ಅವ್ರ ಮುಂದೆನೆ ಚೆಕ್ ವಿತರಣೆ ಮಾಡಿದ್ದಾರೆ. ಫೋಟೋಸ್ ಎಲ್ಲ ತೋರಿಸೋದು ನಮ್ಗೆ. ಆಗ ನಾನು ಅನ್ಕೊಂಡೆ ಶಿಕ್ಷಣ ಸಂಸ್ಥೆ ಇವರು ಹಣಕ್ಕಾಗಿ ಅಲ್ಲ, ವಿದ್ಯಾಭ್ಯಾಸಕ್ಕಾಗಿ ಅಂತ ನಾನು ಅಲ್ಲಿ ಅಚೀವ್ ಮಾಡಿದೆ ಸರ್. ಆ ಕಾಲೇಜ್ ತುಂಬಾ ಚೆನ್ನಾಗಿದೆ, ನಮ್ಮ ಸ್ನೇಹಿತರದ್ದು. ಆದ್ರೇನು ನಮ್ಮ ಸ್ನೇಹಿತರಾಗಿದ್ದು ನನ್ಗೆ ಹೆಂಗೆ ಅಂದ್ರೆ, ನಮ್ಮ ಇಲ್ಲಿ ಮಿಲ್ಲಿಕೊಂಡಿದ್ದಾರೆ ನಮ್ಮ ನಾಗರಾಜಣ್ಣ ಅಂದ್ಬಿಟ್ಟು, ನಮ್ಮ ಸ್ನೇಹಿತರು ನನ್ನ ಪಕ್ಕದಲ್ಲೇ ಇದ್ದಾರೆ. ಅವ್ರ ಮಗನ ಅಲ್ಲಿ ಸೇರಿಸಿದ್ರು. ಆ ಕಾರಣದಿಂದ ಅವ್ರು ನನಗೆ ಉಚ್ಚೇದನೆ ಮಾಡಿ ಅಲ್ಲಿ ನಿಮ್ಮ ಮಗನ ಅಲ್ಲೇ ಆಗ್ಬೇಕು ನಿಮ್ಮ ಮಗಳನ್ನ ಅಂತ ಹೇಳಿದ್ದಕ್ಕೆ ಅದೇ ಕಾಲೇಜಲ್ಲಿ ಹೋಗಿ ಮಾತಾಡಿ ಎಲ್ಲ ನೋಡಿದಾಗ 100% ಅದು ಸತ್ಯ ನಮ್ಮ ಮುಂದೆ ನಡೆದಿರೋದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಸಂಸ್ಥೆ ಅಂತಂದ್ರೆ DR ಅಕಾಡೆಮಿ ಅಂತ ಹೇಳ್ತಿದ್ದೀರಾ. ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆ ಸರ್ ಮಕ್ಕಳಿಗೆ? ಸರ್, ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್. ಮತ್ತು ಅಲ್ಲೇ ಊಟದ ವ್ಯವಸ್ಥೆ, ಮೈನ್ ಊಟ. ಹಾಸ್ಟೆಲ್ಸ್ ಕೆಲವರು ವಿದ್ಯಾರ್ಥಿಗಳು ಹೇಳ್ತಾರೆ ಊಟ ಚೆನ್ನಾಗಿಲ್ಲ ಅದು ಅಂತ. ಊಟ 100% ತುಂಬಾ ಚೆನ್ನಾಗಿದೆ ಸರ್. ಪ್ಲಸ್ ಮಕ್ಕಳಿಗೆ ಸರ್, ಗಂಡು ಮಕ್ಕಳಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ ಸರ್. ಯಾವುದೇ ಒಂದು ವಿದ್ಯಾರ್ಥಿಗಳ ಹತ್ರನೂ ಮೊಬೈಲ್ ಇರಲ್ಲ ಅಲ್ಲಿ. 2 ವರ್ಷ ಫಸ್ಟ್ PUC ಸೆಕೆಂಡ್ PUC ಮೊಬೈಲ್ ಅಲೋ ಇಲ್ಲ ಅಲ್ಲಿ ಸರ್. ಆ ಕ್ಯಾಂಪಸ್ ಅಲ್ಲಿ ಏನು ಅಂದ್ರೆ ತುಂಬಾ ಟೈಟ್ ಸೆಕ್ಯೂರಿಟಿ ಹುಡುಗರಿಗೆ. ಮತ್ತೆ ಹುಡುಗಿರಿಗೆ ಸರ್ 100% ಕೆಳಗಡೆ ಗೇಟ್ ಆಗ್ಬಿಟ್ರೆ ಫಸ್ಟ್ ಫ್ಲೋರ್ ಇನ್ ಕಾಲೇಜ್, ಸೆಕೆಂಡ್ ಫ್ಲೋರ್ ಇನ್ ಹಾಸ್ಟೆಲ್ ಅಂತ ಒಂದು ಶಿಕ್ಷಣ ಸಂಸ್ಥೆ ತುಂಬಾ ಚೆನ್ನಾಗಿದೆ ಸರ್. ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಹಾಸ್ಟೆಲ್. ಬೆಂಗಳೂರಿಗೆ ಹೊಂದಿಕೊಂಡಿರೋದ್ರಿಂದ ಕೋಲಾರ ಜಿಲ್ಲೆ ವಿದ್ಯಾರ್ಥಿಗಳು ಪ್ರತಿದಿನ ಸಂಚಾರ ಮಾಡಿ ಬೇಕಿದ್ರೆ ಹೋಗ್ಬರೋರ್ಗೆ ಏನಾದ್ರು ಬಸ್ ಫೆಸಿಲಿಟಿ ಏನಾದ್ರು ಇದೆಯಾ ಸರ್? ಬಸ್ ಫೆಸಿಲಿಟಿ ಮುಳಬಾಗ್ಲಲ್ಲಿ ಒಂದು ವಿದ್ಯಾರ್ಥಿಗಳು ತುಂಬಾ ವಿದ್ಯಾರ್ಥಿಗಳಾದ್ರೆ ಅವ್ರು ಬಸ್ ವ್ಯವಸ್ಥೆ ಮಾಡ್ತಾರೆ ಸರ್. ಸರ್ ಏನ್ ಸರ್, ಈಗ ಮುಳಬಾಗಲು ಬೆಂಗಳೂರು ಗ್ರಾಮಾಂತರ ನಮಗೆ 5-5 ನಿಮಿಷಕ್ಕೂ ಬಸ್ಸಸ್ ಇದೆ ಸರ್. ಆದ ಕಾರಣದಿಂದ ಅಲ್ಲೇ ನನಗೆ ಗೊತ್ತಿದ್ದಂಗೆ ಹುಡುಗರು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದು ಅಚೀವ್ ಮಾಡಿದ್ರೆ ಅವ್ರು ಗೋಲ್ ಹೊಡಿಬಹುದು ಸರ್. ಯಾಕಂದ್ರೆ ಅವರು ಪ್ರತಿಯೊಬ್ಬ ತಂದೆ ತಾಯಿಗೂ ಮಗ ಡಾಕ್ಟರ್ ಆಗ್ಬೇಕು, ಇನ್ ಕೆಲವರು ಮಗ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಸರ್. 100% ಬೆಂಗಳೂರು ನಮ್ಗೇನು ಸರ್ 5-5 ನಿಮಿಷಕ್ಕೂ ಇದೆ. ಜಸ್ಟ್ ಒಂದು 40 ಮಿನಿಟ್ಸ್ ನಮ್ಗೆ ಅಲ್ಲಿಂದ ಜರ್ನಿ, ಇಲ್ಲಿಂದ ಹೊಸಕೋಟೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಶಿಕ್ಷಣ ಸಂಸ್ಥೆ ರಾಜ್ಯದಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಸರ್? ಸರ್, DR ಅಕಾಡೆಮಿ ಅವರ ಸಾಧನೆಗಳಂದ್ರೆ ತುಂಬಾ ಇದೆ ಸರ್. ನಾವೇ ಹೇಳಿದ್ರೆ ಇದಾಗುತ್ತೆ. ತುಂಬಾ ಚೆನ್ನಾಗಿದೆ ಸಾಧನೆ ಸರ್. ಸುಮಾರು 5,000ದಿಂದ 5,500 ವಿದ್ಯಾರ್ಥಿಗಳು MBBS ಸೀಟು ಅಚೀವ್ ಮಾಡಿದ್ದಾರೆ ಸರ್. 5,500 MBBS ಸೀಟ್ಸು. BE ಸೀಟ್ಸ್ ಅಂತೂ ಫ್ರೀಯಾಗಿ ಹೇಳಂಗೆ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿನೂ ತನ್ನದೇ ಆದಂತ ಒಂದು ಗೋಲ್ ಇಟ್ಕೊಂಡು MBBS ಸೀಟ್ ಅಚೀವ್ ಮಾಡಿದ್ದಾರೆ. 5,500 ಮೇಲ್ಪಟ್ಟ ವಿದ್ಯಾರ್ಥಿಗಳು MBBS ಸೀಟು ಅಚೀವ್ ಮಾಡಿದ್ದಾರೆ ಸರ್. ಈಗಾಗಲೇ ಎಷ್ಟು ವರ್ಷಗಳ ಅನುಭವ ಇದೆ ಸರ್ ಶಿಕ್ಷಣ ಸಂಸ್ಥೆಗೆ? ಸರ್, ಹೊಸಕೋಟೆಯಲ್ಲಿ ಬಂದು 7ರಿಂದ 8 ವರ್ಷ ಆಯ್ತು ಅಲ್ಲಿ ಅಕಾಡೆಮಿ ಪ್ರಾರಂಭವಾಗಿ. DR ಅಕಾಡೆಮಿ ಕಡ್ಗೇನಹಳ್ಳಿ ಗೇಟ್ ಅಂತ ಅಲ್ಲಿ ಹೊಸಕೋಟೆ ನಿಯರು ಅಲ್ಲಿ ಕಾಲೇಜ್ ಆರಂಭ ಆಯಿತು. ಅಲ್ಲಿ ಶಿಕ್ಷಕರು, ಟೀಚರ್ಸ್, ಫ್ಯಾಕಲ್ಟೀಸ್ ಅವ್ರು ಹೆಂಗಿದ್ದಾರೆ ಅಂದ್ರೆ ಕರ್ನಾಟಕದಲ್ಲೇ ಮೆಡಲ್ ಮಾಡಿರುವಂತ ಅಚೀವ್ ಮಾಡಿದ್ದಾರೆ ಆ ಅಕಾಡೆಮಿಯವರು ಟೀಚರ್ಸ್ನ. ಅಷ್ಟು ಚೆನ್ನಾಗಿದೆ ಅವ್ರ ಸಾಧನೆಗಳಂದ್ರೆ ಸರ್. ನೀಟ್ ಆಗ್ಬೋದು, ಮತ್ತೆ JEE ಆಗ್ಬೋದು, CET ಆಗ್ಬೋದು. CETಯಲ್ಲಿ 2004 2005ನೇ ಸಾಲ 33ನೇ ರ್ಯಾಂಕು ಏನು CETಯಲ್ಲಿ. ನೀಟಲ್ಲಿ 607 ರ್ಯಾಂಕು ಏನು ಸರ್. JEE ಅಲ್ಲಿ ಏನು ತುಂಬಾ ಸಾಧನೆ ಅಂದ್ರೆ ಕಾಲೇಜು ಪ್ರಾರಂಭ ಆದಾಗಿಂದ ಹೊಸಕೋಟೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಇವ್ರದೇ ಬ್ರಾಂಚ್ ಹೈದರಾಬಾದ್ ಅಲ್ಲಿ 2 ಬ್ರಾಂಚ್ ಇದೆ. DR ಅಕಾಡೆಮಿ ಕರ್ನಾಟಕ ಟಾಪ್ 1 ಟಾಪ್ 2 ಅಲ್ಲಿ ಬರಬೇಕು ಅಂತ ಈ ವರ್ಷ ಅವರು ಪ್ರಾರಂಭ ಮಾಡಿದ್ದಾರೆ ಅಕಾಡೆಮಿಯವರು. ನನಗೆ ಗೊತ್ತಿದ್ದಂಗೆ ಇದೇ ತರ ಶಿಕ್ಷಣ ಅವರು ಮುಂದುವರಿಸ್ಕೊಂಡಿದ್ರೆ 100% ಗೋಲ್ ಹೊಡಿತಾರೆ ಸರ್. ಫಸ್ಟ್ ಆರ್ ಸೆಕೆಂಡ್ ಮಾಡ್ತಾರೆ ಅವರು. ಆ ಒಂದು ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಬಂದಿರುವಂತಹ ನಮ್ಮ ತಾಲೂಕಿನ ಯಾರಾದ್ರೂ ವಿದ್ಯಾರ್ಥಿಗಳಿದ್ದಾರೆ ಸರ್? ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. MBBS ಆಗಿದ್ದಾರೆ ಬೆಂಗಳೂರಲ್ಲಿ. BE ಸುಮಾರು ಜನ. ಮುಳಬಾಗ್ಲಲ್ಲಿ ಮ್ಯಾಕ್ಸಿಮಮ್ ನನಗೆ ಗೊತ್ತಿದ್ದಂಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಜನ ಸರ್. ನನಗೂ ಸುಮಾರು ಜನ ಹೇಳಿದ್ದಾರೆ. ಇಷ್ಟೆಲ್ಲ ಸೌಲಭ್ಯಗಳನ್ನ, ಇಷ್ಟೆಲ್ಲ ಗುಣಮಟ್ಟದ ಶಿಕ್ಷಣ ನೀಡುವಂತ ಶಿಕ್ಷಣ ಸಂಸ್ಥೆ ಫೀಸ್ಗಳು ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋ ಒಂದು ಗೊಂದಲ ಇರುತ್ತೆ ಪೋಷಕರಲ್ಲಿ. ಅವ್ರಿಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಸರ್? ಆ ಶಿಕ್ಷಣ ಸಂಸ್ಥೆಯಲ್ಲಿ ಫೀಸ್ ಎಷ್ಟಿರತ್ತೋ 100 ರೂಪೀಸ್ ಫೀಸ್ ಇದ್ರೆ ಅದರಲ್ಲಿ 20% ಡಿಸ್ಕೌಂಟ್ ಮಾಡಿ, ಅತಿ ಹೆಚ್ಚು ಗಳಿಸಿರೋ ವಿದ್ಯಾರ್ಥಿಗಳಿಗೆ 20% ಡಿಸ್ಕೌಂಟ್ ಮಾಡಿ ಆ ಶಾಲೆಯಲ್ಲಿ ಶಿಕ್ಷಣ ಕೊಡಿಸ್ತಾರೆ ಸರ್. ಅವರು ಫೋರ್ಸ್ ಇಲ್ಲ ಸರ್. ನೀವು ಫೀಸ್ ಕಟ್ಬಿಟ್ರೇನೆ ಕಾಲೇಜ್ ಬರಬೇಕು ಅಂತ ಫೋರ್ಸ್ ಏನಿಲ್ಲ. ಉತ್ತಮವಾದ ಶಿಕ್ಷಣ ಸಂಸ್ಥೆ DR ಅಕಾಡೆಮಿ. ಈಗ DR ಅಕಾಡೆಮಿ ಶಿಕ್ಷಣ ಸಂಸ್ಥೆಯು ತನ್ನ ವಲಯಗಳನ್ನ ಎಲ್ಲೆಲ್ಲಿ ಪ್ರಾರಂಭಿಸ್ಕೊಂಡಿದೆ ಸರ್? ಒಂದೇ ಹೊಸಕೋಟೆಯಲ್ಲಿ ಮಾತ್ರ ಇದೆ, ಇನ್ನೆಲ್ಲೆಲ್ಲಿ? ಇಲ್ಲ ಸರ್, ಹೊಸಕೋಟೆ ಇದೆ,
ಜಾಲಹಳ್ಳಿ ಇದೆ ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಅಲ್ಲಿ. ಎರಡನೇದು ಬಂದು ನೆಲಮಂಗಲ ಇದೆ. ಹೈದರಾಬಾದ್ ಅಲ್ಲಿ ಒಂದೆರಡಿದೆ. ಮತ್ತೆ ಹೊಸಕೋಟೆಯಲ್ಲೇ ಲಾಂಗ್ ಟರ್ಮ್ ಅವ್ರದ್ದಿದೆ, ಪ್ರಾರಂಭ ಇದೆ ಸರ್ ಅವರು. ಈಗ ತಾವು ಹೇಳ್ತಾ ಇದ್ದೀರಾ ಮುಳಬಾಗಿಲು ತಾಲೂಕಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು SSLC ಉತ್ತೀರ್ಣ ನಂತರ DR ಅಕಾಡೆಮಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇರ್ಪಡಿಸಿದ್ರೆ, ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಆರ್ಥಿಕವಾದಂತ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ ಸರ್. ಎಷ್ಟು ಜನಕ್ಕೆ ಮಾಡುವಂತ ಒಂದು ಮಂತಲ್ಲಿ ಇದೆ ಸರ್ ನಿಮ್ಮ? ಸರ್, ನಮ್ಮ ಪ್ರಕಾರ ಒಂದು 20 ಜನ ನಮ್ಮ ಕಡೆಯಿಂದ, ನಮ್ಮ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಾವು ಸುಮಾರು 15-16 ವರ್ಷಗಳಿಂದ, ನಿಮಗೂ ಗೊತ್ತಿದೆ, ಪ್ರತಿಭಾ ಪುರಸ್ಕಾರ ಆಗ್ಬೋದು ಮುಳಬಾಗಿಲು ತಾಲೂಕಲ್ಲಿ, ಮತ್ತು ಬೆಂಗಳೂರಲ್ಲಿ ಕುವೆಂಪು ಕಲಾಕ್ಷೇತ್ರದಲ್ಲಿ ವರ್ಷನೂ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ 50 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿ ಈ ಸಲ ಏನ್ ಅನ್ಕೊಂಡಿದೀವಿ ಅಂದ್ರೆ, ನಮ್ಮ DR ಅಕಾಡೆಮಿಯಲ್ಲಿ ಸೇರುವಂತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅತಿ ಹೆಚ್ಚು ಅಂಕ ಗಳಿಸಿರುವಂತ ವಿದ್ಯಾರ್ಥಿಗಳಲ್ಲಿ ಅಡ್ಮಿಷನ್ ಆದ್ರೆ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಎಲ್ಲಾ ಸಮಾಜದ ಮುಖಂಡರ ಪರವಾಗಿ, ನಮ್ಮದೇ ಸಮುದಾಯ ಬೇರೆ ಸಮುದಾಯದ ಮುಖಂಡರ ಪರವಾಗಿ ಅವ್ರಿಗೊಂದು ಹಣಕಾಸು ಅಷ್ಟು ಒಂದು 15% ಅಮೌಂಟ್ ಹೇಳೋದು ಬೇಡ, 15% ಅಷ್ಟು ನಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಇರುತ್ತೆ ಸರ್. ಕಾಲೇಜ್ ಪರವಾಗಿ ಇರುತ್ತೆ, ಇದು ನನ್ನ ಪರವಾಗಿ ಸರ್. ಒಟ್ಟಾರೆಯಾಗಿ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಂತಹ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಉಜ್ವಲವಾದ ಒಂದು ಭವಿಷ್ಯಕ್ಕಾಗಿ DR ಅಕಾಡೆಮಿ ಬಗ್ಗೆ ತಾವು ಇಷ್ಟು ವಿಸ್ತೀರ್ಣವಾಗಿ ಹೇಳ್ಕೊಂಡ್ ಬರ್ತಿದ್ದೀರಾ. ವಿಶೇಷವಾಗಿ ಇನ್ನೇನು ಮುಂದಿನ ದಿನಗಳಲ್ಲಿ SSLC ಪರೀಕ್ಷೆ ಬರ್ತಾ ಇದೆ. ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಸೇರ್ಬೇಕಂದ್ರೆ ಮೊದಲನೇ ಆಪ್ಷನ್ ಅಲ್ಲಿ ತಾವು ಹೇಳ್ತಿದಾರೆ DR ಅಕಾಡೆಮಿ. ಹೌದು ಸರ್. ಜೊತೆಗೆ ಸಹಾಯವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೆಲ್ಲ ಸೇವಾ ಮನೋಭಾವನ ಹೊಂದಿರಂತಹ ತಾವುಗಳು ತಾಲೂಕಿನ ಜನತೆಗೆ ಮತ್ತಷ್ಟು ಏನಾದ್ರು ವಿಶೇಷ ಸಂದೇಶ ಕೊಡ್ಬೇಕು ಏನ್ ಹೇಳ್ತೀವಿ ಸರ್? ವಿಶೇಷ ಸಂದೇಶ ಅಂತ ಈ ಟೈಮಲ್ಲಿ ಹೇಳೋದೇನು ಬೇಡ. ಒಂದೇನಂದ್ರೆ, ಮಕ್ಕಳು ಈಗ ಮೊಬೈಲ್ ಜಾಸ್ತಿ, ನಾನು ಹೇಳ್ಬಿಡ್ತೀನಿ ಸರ್, ನೇರವಾಗಿ ನೀವು ಕೇಳ್ತಾ ಇದ್ದೀರಾ ಸರ್. ಮಕ್ಕಳೀಗ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಕೂತಾಗ ಮೊದಲು ಫೀಲ್ಡಲ್ಲಿ ಬಿಡ್ತಾ ಇದ್ವಿ ಸರ್, ಮಕ್ಕಳು ಫೀಲ್ಡಲ್ಲಿ ಹೋಗಿ ಆಡಿ ಹಂಗೆ ಅಂತ. ಸರ್, ಈಗ 30-40 ಮಕ್ಕಳನ್ನ ಬೆಳೆಸೋದು ಬಿಡ್ಬೇಕು ಸರ್, ಈಚೆ ಫೀಲ್ಡ್ಗೆ ಬಿಡಬೇಕು. ಇವಾಗ ಯಾರು ಬಿಡ್ತಾ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಮಕ್ಕಳು, ನಮ್ಮ ಪೇರೆಂಟ್ಸ್, ನಾವು ಓದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಾವೇ ಒಂಚೂರು ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಆದ ಕಾರಣದಿಂದ ಶಿಕ್ಷಣ ಸಂಸ್ಥೆ ಹೆಂಗಿರ್ಬೇಕು ಅಂದ್ರೆ ಸರ್, ಈ ಒಬ್ಬ ಮಗು SSLC ಬಂದಾಗ ಆ ಮಗುಗೆ ನಾವು ಏನ್ ತಿಳಿಸ್ಬೇಕು ನಮ್ಮ ಕಡೆಯಿಂದ ಮಾಹಿತಿ, ಅದನ್ನು ತಿಳಿಸಿದ್ರೆ ಮಕ್ಕಳ ಭವಿಷ್ಯತ್ತು ಉತ್ತಮವಾಗಿರುತ್ತೆ. ಸಮಾಜದಲ್ಲಿ ಅವರು ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು ಏನೋ ಒಂದು ಆದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಂಥ ಸಂಘಟನೆಯವರು ಇಂಥವತ್ತು ಹೇಳಿದ್ರು, ನಾವು ಇವತ್ತು ಆ ಕಾಲೇಜಲ್ಲಿ ಅಚೀವ್ ಮಾಡಿದಾಗ ನಾನೊಂದು MBBS ಆಗಿದ್ದೀನಿ, ಎಲ್ಲೋ ಬಡವರಿಗೆ ಒಂದು ಸಹಾಯ ಮಾಡಕ್ ಅವರು ಬರ್ತಾರೆ ಅಂತ ಉದ್ದೇಶದಿಂದ ನಾನೊಂದು ಈ ಒಂದು ಮಾತು ಹೇಳ್ತಾ ಇದ್ದೀನಿ. ಕದಿಯಲಾರದಂತ ಆಸ್ತಿ ಅಂತಂದ್ರೆ ಅದು ವಿದ್ಯೆ ಮಾತ್ರ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಜೀವನದಲ್ಲಿ ಮಾಡಬೇಕಾದಂತಹ ದೊಡ್ಡ ಆಸ್ತಿ ಅಂತಂದ್ರೆ ಮಕ್ಕಳ ಒಂದು ಉತ್ತಮವಾದಂತ ಭವಿಷ್ಯ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ವಿಶೇಷವಾಗಿ ಪೋಷಕರಿಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಸರ್? ಪೋಷಕರಿಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಸರ್. ಮಕ್ಕಳಿಗೆ ಒಳ್ಳೆಯ ಬುದ್ಧಿವಾದ ಹೇಳ್ಬೇಕು, ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಕಷ್ಟ ಇರತ್ತೆ ಸರ್, ಈಗ ನನಗೂ ಕಷ್ಟ ಇದೆ. ನನ್ನ ಮಗಳನ್ನ ಎಲ್ಲೋ ಒಂದು ಕಾಲೇಜಲ್ಲಿ ಹಾಕಿದ್ದೀನಿ, ಆ ಕಾಲೇಜಲ್ಲಿ ಉತ್ತಮವಾಗಿ ಓದ್ತಾ ಇದೆ, ಸ್ವಲ್ಪ ಹಣಕಾಸು ತೊಂದರೆ ಇರುತ್ತೆ. ಯಾರೋ ನಮ್ಮ ಸ್ನೇಹಿತರ ಹತ್ರ ಮಾತಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ನನ್ನೊಂದು. ಸರ್, ಕೊನೆಯದಾಗ ಒಂದು ಪ್ರಶ್ನೆ ಇದೆ. DR ಅಂದ್ರೆ ಡೂ ರೈಟ್ ಅನ್ನೋ ಒಂದು ಮಾತನ್ನ ಶಿಕ್ಷಣ ಸಂಸ್ಥೆ ಹೇಳ್ತಾ ಇದೆ. ಈ ಮಾತಿನ ಅರ್ಥ ಪೋಷಕರಿಗೆ ಏನಂತ ಸರ್? DR ಅಂದ್ರೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡಬೇಕು. ಎಲ್ಲಿ ನಮ್ಮ ಹುಡುಗ, ನನ್ನ ಮಗಳು DR ಅಕಾಡೆಮಿಯಲ್ಲಿ ಓದ್ತಾ ಇದ್ದಾರೆ, ನನ್ನ ಮಗ DR ಅಕಾಡೆಮಿಯಲ್ಲಿ ಓದ್ತಾ ಇದ್ದಾನೆ ಅಂದಾಗ ಡೂ ರೈಟ್. ಆ ಒಂದು ಶಿಕ್ಷಣ ಸಂಸ್ಥೆ ಏನು ಅಂದ್ರೆ, ಅವರ ಗುರಿ ಒಂದೇ ಸರ್. ಇಲ್ಲಿ ಸೇರುವಂತ ವಿದ್ಯಾರ್ಥಿಗಳಿಗೆ ನಮ್ಮ DR ಅಕಾಡೆಮಿ ಕಡೆಯಿಂದ ಆ ಹುಡುಗ BE ಮಾಡ್ತಾರ ಇಲ್ಲ MBBS ಮಾಡ್ತಾರ, ಅವ್ರ ಗೋಲ್ ಹೊಡಿಯೋ ತನಕ ಅವ್ರ ಫ್ಯಾಕಲ್ಟೀಸು, ಅವ್ರ ಪ್ರಿನ್ಸಿಪಲ್ ಎಲ್ಲ ಜೊತೆಗಿರ್ತಾರೆ DR ಅಕಾಡೆಮಿ. ಅಂದ್ರೆ ಡೂ ರೈಟ್. ನಮ್ಮ ಮಗು MBBS ಮಾಡಬೇಕು ಅಂದ್ರೆ 100% DR ಅಕಾಡೆಮಿಯಲ್ಲಿ ಮಾಡ್ತಾರೆ. MBBS ಮಾಡಿಸ್ತಾರೆ, BE ಮಾಡಿಸ್ಬೇಕು. ಡೂ ರೈಟ್. ಇಲ್ಲಿ ಸಾಧ್ಯ MBBS ಸೀಟು 100% ಸಿಕ್ಕತ್ತೆ.
BE 100% ಸೀಟ್ ಗೋಲ್ ಹೊಡೆಯುವಂಥ ಶಿಕ್ಷಣ ಸಂಸ್ಥೆ DR ಅಕಾಡೆಮಿ. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, SLC ಪಾಸ್ ಆಗೋ ಹುಡುಗರಿಗೆ ಮಾತ್ರ ಅವರ ಒಂದು ಗೋಲ್ ಇರುತ್ತೆ. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತಿರುತ್ತೆ. ಅವರಿಗೆ ಒಳ್ಳೆಯ ಚಾಯ್ಸ್ ಅಂದರೆ DR, ಡೂ ರೈಟ್ ಅನ್ನೋದಕ್ಕೆ DR ಅಕಾಡೆಮಿ ಒಂದು ಮುಖ್ಯವಾದ ಸಂಸ್ಥೆ, ಕಾಲೇಜು. ಅದು 3 ಸಂಸ್ಥೆ 3 ಶಾಖೆಗಳನ್ನು ಹೊಂದಿರುತ್ತೆ. ಒಂದು ಜಾಲಹಳ್ಳಿ ಕ್ರಾಸು, ಇನ್ನೊಂದು ನೆಲಮಂಗಲ, ಮತ್ತೊಂದು ಹೊಸಕೋಟೆ. ಇಲ್ಲಿ ಫ್ಯಾಕಲ್ಟೀಸ್ ಹೆಂಗಿದ್ದಾರೆ ಅಂದರೆ, ಒಂದು 25 ವರ್ಷ ಸರ್ವಿಸ್ ಇರೋ ಫ್ಯಾಕಲ್ಟೀಸ್ನ ಹೊಂದಿದ್ದಾರೆ ಅವರು. ವಿದ್ಯಾರ್ಥಿಗಳಿಗೆ ಅರ್ಥ ಆಗದೇ ಇರೋವ್ರಿಗೆ ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡಿಸ್ತಾರೆ ಅವರು. ನಾನು ಹೇಳೋದೊಂದೇ, ನನ್ನ ಮಗನ್ನ ನಾನು ಎಲ್ಲೆಲ್ಲೋ ನೋಡಿದೆ, ಬೆಂಗಳೂರಲ್ಲಿ ನೋಡಿದೆ, ಮೈಸೂರು ನೋಡಿದೆ, ಎಲ್ಲೆಲ್ಲೋ ನೋಡಿದೆ ನೀಟ್ಗೆ ಸೇರಿಸ್ಬೇಕು ಅಂದ್ಬಿಟ್ಟು. ನಮಗೊಂದು ಸ್ನೇಹಿತರಿದ್ದು ನಾರಾಯಣ ರೆಡ್ಡಿ ಅಂತ, ಅವ್ರು ನನಗೆ ಒಂದು ಸಲಹೆ ಕೊಟ್ಟರು, ನನ್ನ ಮಗನ ಹಾಕಿದ್ದೀನಿ, ಒಳ್ಳೆಯ ವಿದ್ಯಾಸಂಪತ್ತು ಕೊಡ್ತಾ ಇದ್ದಾರೆ, ಬಂದು ಹೋಗೋಣ ಅಂತ. ಅಷ್ಟೊತ್ತಿಗೆ ನಾನು ಒಂದು 5-6 ಕಾಲೇಜೆಲ್ಲ ನೋಡಿದ್ದೆ. ಆಮೇಲೆ ಸರಿ ಸರ್ ಹೋಗೋಣ ಅಂತ ಹೋಗಿದೆ. DR ಅಕಾಡೆಮಿ ಒಂದೇ ಸರಿ ವಿಸಿಟ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಏನು ಅಲ್ಲಿರೋ ಪರಿಸರ, ವಿದ್ಯಾರ್ಥಿಗಳ ವಿನಯ, ಮೇನ್ ರೀಸನ್ ಸರ್, ಮೊಬೈಲ್ ಕೊಡಲ್ಲ ಅಲ್ಲಿ ಅವರು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು, ನನ್ನ ಮಗ ಅಲ್ಲಿ ಇವಾಗ ಓದ್ತಾ ಇದ್ದಾನೆ, 2nd PU ಮಾಡ್ತಾ ಇದ್ದಾನೆ. ನನಗೆ ಈಗ ನಾನು ಹೇಳೋದು ಒಂದೇ, ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಒಂದೇ ಒಂದು ಹೇಳ್ತೀನಿ, ನಿಮಗೆ ಉತ್ತಮವಾದ ಭವಿಷ್ಯ, ಉಜ್ವಲವಾದ ಭವಿಷ್ಯ ಬೇಕಂದರೆ DR ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡಿ. ನನ್ನ ಮಗನ ಸೇರಿಸಿದ ಮೇಲೆ ಕಾಲೇಜಲ್ಲಿ ಸೂಪರ್ ಆಗಿತ್ತು ವಿದ್ಯಾಭ್ಯಾಸ. ನಮ್ಮ ಸ್ನೇಹಿತ ರಮೇಶ್ ಅವ್ರಿಗೆ ಹೇಳಿದೆ, ನಿಮ್ಮ ಮಗಳನ್ನ ಇಲ್ಲೇ ಸೇರಿಸ್ಬೇಕು, ಎಲ್ಲೂ ಸೇರಿಸ್ಬಾರ್ದು. ಅವ್ರು ಒಂದೇ ಮಾತು ಹೇಳಿದ್ರು, ಅಣ್ಣ ನೀವು ಹೆಂಗೆ ಹೇಳಿದ್ರೆ ಹೆಂಗೆ ಅಂತ. ಇವಾಗ ಅವ್ರು ಸೇರಿಸಿದ್ದಾರೆ. ಅವ್ರ ಮನೆಯಲ್ಲಿ ಅವರ ಮಿಸ್ಸಸ್ ಆಗಲಿ, ಅವ್ರ ಅಪ್ಪ ಆಗಲಿ, ಅವ್ರ ಅಮ್ಮ ಆಗಲಿ, ಅಪ್ಪ ನೀನು ಒಳ್ಳೆ ಕೆಲಸ ಮಾಡಿದೆ, ನಮ್ಮ ಮಕ್ಕಳನ್ನಲ್ಲಿ ಸೇರಿಸ್ಬಿಟ್ಟು ಒಳ್ಳೆ ಭವಿಷ್ಯ ಕೊಟ್ಟೆ. ನಮ್ಮ ಫ್ರೆಂಡ್ ಇದ್ದಾರೆ ರಮೇಶ್, ಅವ್ರನ್ನೇ ಕೇಳಿ, ಅವರು ಹೇಳ್ತಾರೆ ಚೆನ್ನಾಗಿದೆ. DR ಅಂದರೆ ಡೂ ಇಟ್, ನಾವು ಸಾಧನೆ ಮಾಡ್ತೀವಿ ಇದನ್ನು ಅನ್ನೋ ಮಟ್ಟದಲ್ಲಿ ಅವರು ಎಲ್ರಿಗೂ ವ್ಯಾಸಂಗವನ್ನು ಕೊಡ್ತಾರೆ. ವಿಶೇಷವಾಗಿ ನಮ್ಮ ತಾಲೂಕಿಂದ ಆ DR ಅಕಾಡೆಮಿಯಲ್ಲಿ ಸೇರಿಸೋ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಜಾಗೃತಿ ಒಕ್ಕಲಿಗ ಸಂಘದಿಂದ ಪ್ರೋತ್ಸಾಹಧನವಾಗಿ ಅವರಿಗೆ ಫೀಸನ್ನು ಕೂಡ ಕಟ್ತೀವಿ ಅನ್ನೋ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ಸರ್? ಅವ್ರು ಹೇಳಿದ ಮೇಲೆ ಕಟ್ತಾರೆ ಸರ್ ಅದು. ಯಾಕಂದ್ರೆ ಎಷ್ಟು? ಸುಮಾರು ಒಂದು ಹೌದು 15 ಹೌದು, ವರ್ಷದಿಂದ 15. ಅನೇಕ ಒಂದು ಇವಾಗ plan ಮಾಡ್ತಾರೆ. ನಮ್ಮ ಮುಳುಬಾಗಿಲಿಂದ ಒಂದು 20 ಜನ ಹೋಗ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ. ಅಲ್ಲ, ನಮ್ಮ ತಾಲೂಕಿನವ್ರು ಈ ಮಟ್ಟ ಒಂದು ಪ್ರೋತ್ಸಾಹ ಮಕ್ಕಳಿಗೆ ಪ್ರತಿಭಾವಂತರಾಗಿ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರು ಸರ್, ಅವ್ರು ಹೇಳಿದ್ರೆ ಮಾಡ್ತಾರೆ. ಅವರು ಸಮಾಜ ಸೇವೆ ಮಾಡೋರು ಅವರು. ಅದಕ್ಕಾಗಿ ಅವ್ರು ಮಾಡಿಕೊಡ್ತಾರೆ. ಅವ್ರು ಏನು ಹೇಳಿದಾರೆ ಅದು ಮಾಡಿಕೊಡ್ತಾರೆ. ನಮ್ಮ ಹೆಸರು ಪ್ರೆಸ್ ಗಣೇಶ್ ಅಂತ. ನಾವು ಇಲ್ಲೇ ಮುಳ್ಬಾಗ್ಲಲ್ಲೇ ನಿವಾಸಿಗಳು ನಾವು. ಏನು DR ಅಕಾಡೆಮಿ ಇದೆಯಾ, ಇದು ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ಸುಮಾರು ಮಕ್ಕಳು ಇಲ್ಲಿಂದ ಮುಳ್ಬಾಗ್ಲಿಂದ ಅಲ್ಲಿ ಅಡ್ಮಿಷನ್ ಆಗಿ ಓದ್ತಾ ಇದ್ದಾರೆ. SLC ಪಾಸ್ ಆದಂಥ ಮಕ್ಕಳು. ಏನು ಆ ಮಕ್ಕಳು ತಮ್ಮ ಅಚೀವ್ಮೆಂಟ್ ಇದೆಯಾ, ಏನು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. DR ಅಂದರೆ ಡೂ ರೈಟ್ ಅಂದರೆ ನಾವು ಸಾಧಿಸ್ತೀವಿ ಅನ್ನೋ ಒಂದು ಏನು ದೃಢ ನಿಲುವಿರುತ್ತೆ. ಅದಕ್ಕೆ ಪ್ರತಿರೂಪವಾಗಿ ನಮ್ಮ DR ಅಕಾಡೆಮಿ ಸ್ಥಾಪನೆ ಆಗಿದೆ. ಕಳೆದ 8 ವರ್ಷದಿಂದ ಇದು ಕಾಲೇಜ್ ನಡೆಸ್ಕೊಂಡ್ಬರ್ತಾ ಇದೆ. ಸುಮಾರು ಒಂದು 5,000 ಮೇಲ್ಪಟ್ಟ MBBS ಡಾಕ್ಟರ್ಸ್ ಆಗಿದ್ದಾರೆ. ಅದ್ರ ಜೊತೆಗೆ ಇದು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ನಮ್ಮ ಮುಳುಬಾಗಿಲಲ್ಲಿ ನಾವು ಪೇರೆಂಟ್ಸ್ನ ಮನವಿ ಮಾಡೋದೇನೆಂದರೆ, ಬರೋ ವರ್ಷ ಏನು SLC ಪಾಸ್ ಆದಂಥ ಮಕ್ಕಳು ಇಲ್ಲಿ ಅಡ್ಮಿಷನ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘದಿಂದ ಅವ್ರಿಗೆ ಕನಿಷ್ಠ ಒಂದು 15ರಿಂದ 20% ಫೀಸನ್ನು ಕಡಿಮೆ ಮಾಡಿ ಅಮೌಂಟ್ ಮಕ್ಕಳಿಗೆ ಸಹಾಯಧನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು 15 ವರ್ಷದಿಂದ ನಮ್ಮ ಜಾಗೃತಿ ಸಂಘದಿಂದ ಅಮೌಂಟ್ ಅವರು ಕರೋನಾ ಆಗ್ಬೋದು, ಅದ್ರ ಜೊತೆಗೆ ದಿನಸಿ ಕಿಟ್ಗಳು ಕೊಟ್ಟಿರೋದು, ಪ್ರೋತ್ಸಾಹಧನ SLC ಪಾಸ್ ಅಂತ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಏನು DR ಅಕಾಡೆಮಿಯಲ್ಲಿ ಯಾವ ಮಕ್ಕಳು ಅಡ್ಮಿಷನ್ ಆಗ್ತಾರೆ ಅವ್ರಿಗೆ ಫೀಸಲ್ಲೂ ಸಹ ಒಂದು 15% ಅಮೌಂಟ್ ಕಟ್ತಾ ಇದ್ದಾರೆ. ಅವ್ರಿಗೂ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಈ ಥರ ಮಕ್ಕಳಿಗೆ ಸಹಾಯ ಮಾಡಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ, ನಾವು ತುಂಬ ಶಾಲೆಗಳ ಕಡೆ ಓಡಾಡ್ತಾ ಇದ್ವಿ ರಾಜ್ಯದಲ್ಲಿ. ಎಲ್ಲೂ ಏನು ಈ ನೀಟಲ್ಲಿ ಪಾಸ್ ಆದಂಥ ಮಕ್ಕಳಿಗೆ ಅವ್ರು 5-5 ಲಕ್ಷ ಕೊಟ್ಟಿರೋದು ಎಲ್ಲೂ ಇಲ್ಲ. ಬಟ್ ಈ DR ಅಕಾಡೆಮಿಯಲ್ಲಿ ಮಾತ್ರ ಇದು ಮಾಡಿದ್ದಾರೆ. ತುಂಬ ಮುಂದಿನ ಎಜುಕೇಷನ್ ಅವ್ರು ಡಾಕ್ಟರ್ಸ್ಗೆ ಹೋದಾಗ ಈ 5 ಲಕ್ಷ ಅವ್ರಿಗೆ ಫೀಸ್ಗೆ, ಅವ್ರ ಬುಕ್ಸ್ಗೆ, ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ.
ಫಸ್ಟ್ ಮಾರ್ಕ್ ಬಂದವ್ರಿಗೆ 5 ಲಕ್ಷ ಇದೆ, ಸೆಕೆಂಡ್ಗೆ ಒಂದು 3 ಲಕ್ಷ ಕೊಡ್ತಾರೆ, ಮತ್ತೆ ಥರ್ಡ್ ಫೋರ್ತ್ಗೆ 1 ಲಕ್ಷ ಕೊಡ್ತಿದ್ದಾರೆ. ಇಂಥ ಯಾವುದೇ ನಮ್ಮ ರಾಜ್ಯದಲ್ಲಿ ಯಾವ ಕಾಲೇಜಲ್ಲಿ ಈ ತರ ಇಲ್ಲ. ಬಟ್ ಇಲ್ಲಿ DRR ಅಕಾಡೆಮಿಯಲ್ಲಿ ಮಾತ್ರ ಈ ತರ ಮಾಡಿದ್ದಾರೆ. ದಯವಿಟ್ಟು ಇದೊಂದು ಒಳ್ಳೆ ಸುವರ್ಣ ಅವಕಾಶ. ನಿಮ್ಮ ಮಕ್ಕಳನ್ನ ಉಜ್ವಲ ಭವಿಷ್ಯಕ್ಕಾಗಿ ದಯವಿಟ್ಟು DRR ಅಕಾಡೆಮಿಯಲ್ಲಿ ಅಡ್ಮಿಷನ್ಸ್ ಮಾಡಿ. ನಿಮ್ಮ ಮಕ್ಕಳ ಏನ್ ನೀವು ಅನ್ಕೊಂಡಿದ್ದೀರಾ ಆ ಅಚೀವ್ಮೆಂಟ್ನ ಸೇರ್ತೀರಾ.